ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರು ಟೆಕ್ ಆ್ಯಂಡ್ ಫೈನಾನ್ಸ್ ಅನ್ಬಾಕ್ಸರ್ ಚಾನಲು. ನಾನು ಇವತ್ತು RBL ಬ್ಯಾಂಕಿನ ಒಂದು ವೆಲ್ಕಮ್ ಕಿಟ್ ನನಗೆ ದೊರೆತಿದೆ ಬ್ಲೂ ಡಾಟ್ ಮುಖಾಂತರ. ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ನಾನು RBL ಬ್ರ್ಯಾಂಚ್ಗೆ ಹೋಗಿ ಪ್ರೈಮ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಿದ್ದೆ. ನೀವು ಏನಾದರೂ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ನಾನು ಅನ್ಬಾಕ್ಸ್ ಮಾಡ್ತೇನೆ. ನಾನು ಈಗಾಗಲೇ ಕಟ್ ಮಾಡಿದ್ದೇನೆ. ನೋಡೋದು. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಪಾಸ್ಬುಕ್ ಇದೆ. RBL ಬ್ಯಾಂಕಿನ ಒಂದು ಪಾಸ್ಬುಕ್ಕು. ನಾನು ಈಗಾಗಲೇ ಇದನ್ನು ಪ್ರಿಂಟ್ ಮಾಡಿದ್ದೇನೆ. ನೀವು ಬ್ರಾಂಚಿಗೆ ಹೋಗಿ ಪ್ರಿಂಟು ಸಹ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು RBL ಬ್ಯಾಂಕಿನ ಒಂದು ಇದು ಬೇಸಿಕ್ ಅಕೌಂಟು ಮತ್ತು ಪ್ರೈಮ್ ಸೇವಿಂಗ್ ಅಕೌಂಟು, ಇದ್ರದ್ದು ಚಾರ್ಜಸ್ಸಿನ ಒಂದು ಶೆಡ್ಯೂಲ್ ಆಫ್ ಚಾರ್ಜಸ್ ಇದು ಯಾವಾಗ ರೀಸೆಂಟ್ಲಿ ಅಪ್ಡೇಟ್ ಆಗಿದೆ ಅಂದರೆ April 1, 2018ಗೆ ಅಪ್ಡೇಟ್ ಆಗಿದೆ. ನೋಡ್ಬೋದು ನೀವು ಎಲ್ಲ ಫೀಸ್ ಆ್ಯಂಡ್ ಚಾರ್ಜಸ್ಸು. ಇಲ್ಲಿ ನೋಡಿ ಎಲ್ಲ ಥರವು ಚೆಕ್ ಬುಕ್ಕು ಅದಿದು ಎಲ್ಲ ಚಾರ್ಜಸ್ಸು. ಇದೇನು ಆಟ ಅವಶ್ಯಕತೆ ಇಲ್ಲ, ಪಕ್ಕ ಕೆಡೋಣ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, RBL ಬ್ಯಾಂಕಿಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಯೂಸರ್ ಗೈಡ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ಇದು ಚೆಕ್ ಬುಕ್ಕು. ಇಲ್ಲಿ ನೋಡ್ಬೋದು ಇದು ಒಂದು 20 ಲೀವ್ಸ್ ಇದ್ದಾವೆ ಇದರಲ್ಲಿ. ಇದನ್ನು ನಾನು ಸೈಡ್ ಇಡ್ತೇನೆ. ಮತ್ತು ಇದೇನು ಇಲ್ಲಿ ನೋಡ್ಬೋದು, ಇದೊಂದು ಡೆಬಿಟ್ ಕಾರ್ಡ್. ಇದು ಇಲ್ಲಿ ನೋಡ್ಬೋದು, ಇದು ಟೈಟಾನಿಯಮ್ ಫಸ್ಟ್ ಡೆಬಿಟ್ ಕಾರ್ಡ್ ಅಂತ ನೋಡಿ. ಬ್ಯಾಕ್ ಸೈಡು ಏನಿಲ್ಲ, ಇದೆ ನೋಡಿ, ಈ ಥರ ಇದೆ. ಇದು ಟೈಟಾನಿಯಮ್ ಫಸ್ಟ್ ಡೆಬಿಟ್ ಕಾರ್ಡ್ ಅಂತ. ಮತ್ತು ಈ ಡೆಬಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು, ಕಾರ್ಡ್ ನಂಬರು ಎಲ್ಲ ಇದೆ ಮತ್ತು ಎಕ್ಸ್ಪೈರಿ ಡೇಟು ಇದೆ. ಮತ್ತು ಇಲ್ಲಿ ನೋಡ್ಬೋದು ಈ ಟೈಟಾನಿಯಮ್ ಫಸ್ಟು ಕಾರ್ಡ್ ಲಿಮಿಟು 50,000 ಇದೆ, ಡೈಲಿ ವಿಡ್ರಾ ಲಿಮಿಟು ATM ಥ್ರೂ. ಮತ್ತು ಪಾಯಿಂಟ್ ಆಫ್ ಸೇಲ್ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾದರೂ ಮಾಡ್ತಿದ್ರೆ 1 lakh rupees ಇದೆ. ಮತ್ತು ನಾವು ಇದರದ್ದು ಏನಾದರೂ ನೋಡಿ, ಇಲ್ಲಿ ಕಾಂಪ್ಲಿಮೆಂಟ್ರಿ ಇನ್ಶೂರೆನ್ಸ್ ಇದೆ, ಏರ್ ಆಕ್ಸಿಡೆಂಟಲ್ಲು ಮತ್ತು ಪರ್ಸ್ನಲ್ ಆಕ್ಸಿಡೆಂಟು ಎಲ್ಲ ಇದೆ. ಮತ್ತು ಫ್ರೀ ATM ಯೂಸೇಜು. ಅಂದರೆ ಇಡೀ ಇಂಡಿಯಾದಲ್ಲಿ ಯಾವ್ದು ಬೇಕಾದ್ರೆ ATM, ಇದು RBL ಆಗಲಿ ನಾನ್ RBL ಅಂದರೆ ಬೇರೆ ಬ್ಯಾಂಕ್ ಆಗಲಿ, ಇದರಲ್ಲಿ ಎಲ್ಲ ಫ್ರೀ ಇದೆ. ಮತ್ತು ಆನ್ಲೈನ್ ಟ್ರಾನ್ಸಾಕ್ಷನು OTP ಮುಖಾಂತರ ಅಥೆಂಟಿಕೇಷನ್ ಆಗುತ್ತೆ. ಮತ್ತು ಇದಕ್ಕೆ EMV ಚಿಪ್ ಇದೆ, ಇಲ್ಲಿ ನೋಡ್ಬೋದು. ಮತ್ತು ಇದರಲ್ಲಿ ಜಾಯ್ನಿಂಗ್ ವೋಚರ್ ಬರುತ್ತೆ 2500. ಇದೊಂದು ಒಳ್ಳೆ ಬೆನಿಫಿಟ್ಟು. ಇದು ಹೇಗೆ ಬರುತ್ತೆ ಅಂದರೆ ನೆಕ್ಸ್ಟ್ 30 ಡೇ ಅಂದರೆ ಕಾರ್ಡ್ ದೊರೆತ 30 ದಿನ ಒಳಗಾಗಿ ನಾವು ಇದು ದೊರೆಯುತ್ತೆ. ಇಮೇಲ್ ಅಡ್ರೆಸ್ಗೆ ಅಥವಾ ಮೊಬೈಲ್ ನಂಬರ್ಗೆ ದೊರೆಯುತ್ತೆ, ಎರಡಕ್ಕೂ ದೊರೆಯುತ್ತೆ. ಮತ್ತು ಹೈ ATM ವಿಡ್ರಾ ಲಿಮಿಟ್ಸ್ ಇದೆ, ನಾನು ಆಗಲೇ ಹೇಳಿದ್ರ ಪ್ರಕಾರ. ಇಲ್ಲಿದೆ ನೋಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಎಲ್ಲ ಇದೆ. ಇಲ್ಲಿ ಬ್ಯಾಕ್ ಸೈಡ್ ಏನಿಲ್ಲ, ಬ್ಲ್ಯಾಂಕ್ ಇದೆ. ಇದಾಯಿತು. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆ ನೋಡಿ, ಇಲ್ಲಿ ನೋಡ್ಬೋದು ನೀವು ಎಲ್ಲ ಅಕೌಂಟ್ ನಂಬರು, ಕಸ್ಟಮರ್ ID ಮತ್ತು ಟೈಪ್ ಆಫ್ ಕಿಟ್ಟು. ಇದು ಟೈಟಾನಿಯಮ್ ಫಸ್ಟ್ ಡೆಬಿಟ್ ಕಾರ್ಡ್ ಅಂತ ಹೇಳಿದ್ನಲ್ಲ ಅದು. ಮತ್ತು ಇಲ್ಲಿ ನೋಡ್ಬೋದು IFSC ಕೋಡು ಮತ್ತು ಸ್ವಿಫ್ಟ್ ಕೋಡ್ ಇದೆ ನೋಡಿ. ಸ್ವಿಫ್ಟ್ ಕೋಡು ಇದು ಭಾಳ ಯೂಸ್ಫುಲ್ ಆಗುತ್ತೆ IMPS ಟ್ರಾನ್ಸಾಕ್ಷನ್ನಲ್ಲಿ. ಮತ್ತು ಇಲ್ಲಿ ನೋಡಿ, ಮತ್ತು ಈ ಅಕೌಂಟ್ನಲ್ಲಿ 7.1 ಇಂಟ್ರೆಸ್ಟ್ ರೇಟ್ ಇದೆ, ಇಲ್ಲಿ ಹೇಳಿದ್ದಾರೆ ನೋಡಿ. ಮತ್ತು ಇಲ್ಲಿ ನೋಡ್ಬೋದು ಕಸ್ಟಮರ್ ID ಇದೆ, ಅಕೌಂಟ್ ನಂಬರ್ ಇದೆ, ಮತ್ತು ಟೈಟಾನಿಯಮ್ ಫಸ್ಟ್ ಡೆಬಿಟ್ ಕಾರ್ಡ್ ಇದೆ. ಅಂದರೆ ಈ ವೆಲ್ಕಮ್ ಕಿಟ್ಟಲ್ಲಿ ಏನೇನಿದೆ ಅಂತ ಹೇಳಿದ್ದಾರೆ. ಚೆಕ್ ಬುಕ್ ಇದೆ, ಮತ್ತು BCCVI ಕೋಡ್ ಇದೆ, ಕಮಿಟೆಡ್ ಟು ದ ಕಸ್ಟಮರ್ಸು, ಮತ್ತು ಪಾಸ್ಬುಕ್ ಇದೆ, ಟೈಟಾನಿಯಮ್ ಡೆಬಿಟ್ ಕಾರ್ಡ್. ಈಗಾಗಲೇ ನಾನು ಒಂದೊಂದಾಗಿ ತೋರಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನು ಈ ಪ್ರೈಮ್ ಸೇವಿಂಗ್ ಅಕೌಂಟ್ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ನೀವು ಹೋಗಿ ನೋಡಿ. ಅಂದರೆ ನಾನು ಟಾಪ್ ಟು A to Z ಎಲ್ಲ ಹೇಳಿದ್ದೇನೆ. ಅಂದರೆ ಬೆನಿಫಿಟ್ಸು ಮತ್ತು ಅದರ ಚಾರ್ಜಸ್ ಏನಿದೆ, ಫೀಸ್ ಆ್ಯಂಡ್ ಚಾರ್ಜಸ್ಸು ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋ ನೀವು ನೋಡಿಲ್ಲದಿದ್ದರೆ ನಾನು ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ನೀವು ಹೋಗಿ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.